ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ಚಿಕ್ಕಮಗಳೂರು ತಾಲೂಕಿನ ಅಂಬಳೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಗಣ್ಯರು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ, ಪ್ರಕೃತಿಗೂ ಮಾನವನಿಗೂ ಗಾಢ ಸಂಬಂಧವಿದೆ. ಅವನು ಪ್ರಕೃತಿಯಲ್ಲೇ ಹುಟ್ಟಿ ಪ್ರಕೃತಿಯಲ್ಲೇ ಬದುಕಿ ಬಾಳುತ್ತಾನೆ. ತನಗೆ ಬೇಕಾದ ಎಲ್ಲವನ್ನ ಪ್ರಕೃತಿಯಿಂದಲೇ ಪಡೆಯುತ್ತಾನೆ. ಆದ್ದರಿಂದಲೇ ಪ್ರಕೃತಿಯನ್ನ ಪ್ರಕೃತಿ ಮಾತೆ ಎಂದು ಕರೆಯುತ್ತಾರೆ. ಆದರೆ ಮಹಾಸ್ವಾರ್ಥಿಯಾದ ಮನುಷ್ಯನಿಂದ ಇಂದು ಗ್ರಾಮ ನಗರ ಸೇರಿದಂತೆ ಸಂಪೂರ್ಣ ಪರಿಸರ ಮಲಿನವಾಗಿ ಮನುಷ್ಯನ ನಾಶ ಸನ್ನಿಹಿತವಾಗಿದೆ. ಆದ್ದರಿಂದ ಪರಿಸರ ಸಂರಕ್ಷಣೆಯನ್ನ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದು ಎಂದರು. ಒಂದು ಸೆಕೆಂಡಿಗೆ ಒಂದು ಫುಟ್ಬಾಲ್ ಸ್ಟೇಡಿಯಂನಷ್ಟು ಏರಿಯಾ ಅಂದರೆ ಅರಣ್ಯದ ನಾಶ ಆಗ್ತಾ ಇದೆ. ಒಂದು ಸೆಕೆಂಡಿಗೆ ಅಂದರೆ ಗಂಟೆಗೆ ಎಷ್ಟಾಯ್ತು? ಒಂದು ಸೆಕೆಂಡ್ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್? 60 × 60 ಎಷ್ಟಾಯ್ತು? 3000 ಚಿಲ್ಲರೆ ಎಕರೆ ಒಂದು ದಿನಕ್ಕೆ ನಾಶ ಆಗ್ತಾ ಇದೆ ಪ್ರಪಂಚದಾದ್ಯಂತ. ಇದು ಈ ರೇಟಲ್ಲಿ ನಾಶ ಆದ್ರೆ ಏನಾಗುತ್ತೆ? ಆರೋಗ್ಯವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಏನ್ ಬೇಕು? ಒಂದು ಗಿಡಕ್ಕೆ ಏನೆಲ್ಲ ಬೇಕಪ್ಪ? ರೈತರ ಮಕ್ಕಳು ತಾನೆ. ನಾನು ಜಾಸ್ತಿ ಮಾತಾಡ್ಬೇಕು ಅಂತ ಅಗತ್ಯ ಇಲ್ಲ. ರೈತರ ಮಕ್ಕಳಿಗೆ ಎಲ್ಲಾನು ಗೊತ್ತಿರುತ್ತೆ. ಅವ್ರು ಬೇಕಾದ್ರೆ ನಮ್ಗೆ ಹೇಳ್ತಾರೆ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ. ನೀವು ಅದನ್ನು ಮಾಡಬೇಕು. ಮತ್ತೆ ನಿಮ್ಮ ಬರ್ತ್ಡೇ ಎಷ್ಟು ಮುಖ್ಯನೋ ಅಂಥದ್ದೇ ಎಲ್ಲ ಹಬ್ಬ ಹರಿದಿನಗಳಿಗೆ ಒಂದು ಗಿಡನ ನೆಟ್ಟು ನೀವು ಹಬ್ಬ ಮಾಡ್ರಿ. ಆ ಹಬ್ಬದ ನೆನಪಿಗೆ ಒಂದು ಗಿಡನ ನೆಟ್ಟು ಸಂರಕ್ಷಣೆ ಮಾಡಿ. ಅದು ನಿರಂತರವಾಗಿ ನಡೆದ್ರೆ ನೀವು ನಿಮ್ಮ ಜೀವನದ ಒಂದು ಗುರಿ ಮುಟ್ಟುವಾಗ ನೀವು ಎಷ್ಟು ಮರಗಳನ್ನು ನೆಡ್ಬೋದು ಹೇಳಿ ನೋಡಿ. ಒಂದು ಗಿಡ 5.3 ಲಕ್ಷದ ಆಮ್ಲಜನಕ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಎಷ್ಟು ಮಾಡ್ತಾ ಇದ್ರೆ 6.4 ಲಕ್ಷದ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗುತ್ತೆ. ಒಂದು ಗಿಡ ನೆಟ್ಟು ಅದನ್ನು ಸಂರಕ್ಷಣೆ ಮಾಡಿದ್ರೆ ಅದರ ಸುತ್ತಮುತ್ತ ಇರುವ ಏರಿಯಾದ ಫಲವತ್ತತೆ 6.4 ಲಕ್ಷ. ಮತ್ತು ಮಣ್ಣಿನ ಒಂದು ಕೊಳೆತವನ್ನು ತಡೆಯುತ್ತಾ ಎಷ್ಟರ ಮಟ್ಟಿಗೆ ಅಂದರೆ ಅದು ಕೂಡ 6.4 ಲಕ್ಷದ ಮಣ್ಣಿನ ಕೊರತೆಯನ್ನು ಅಂದರೆ ಒಂದು ಸವಲಿಕೆ ಅಂದರೆ ಮಣ್ಣು ನೀರಾಗಿ ಹೋಗುವುದು, ಮಳೆ ಬರೆದಾಗ ಮಣ್ಣು ಕೊಚ್ಚಿ ಹೋಗುತ್ತಲ್ಲ, ಅದನ್ನ ತಡೆಯುವಂಥ ಶಕ್ತಿ ಮರಗಿಡಗಳ ಬೇರುಗಳಿದೆ. ಮರಗಿಡಗಳ ಬೇರುಗಳು ಅದನ್ನು ಸಂರಕ್ಷಣೆ ಮಾಡ್ತವೆ. ಆವಾಗ ಮಣ್ಣಿನ ಫಲವತ್ತತೆ ಯಥಾಸ್ಥಿತಿಯಲ್ಲಿ ಯಥಾ ಜಾಗದಲ್ಲಿ ಇರುತ್ತೆ. ಇಲ್ಲದೆ ನೀವು ಹಾಕಿದ ಗೊಬ್ಬರ ಮಣ್ಣಿನ ಗಿಡದಿಂದ ಉತ್ಪತ್ತಿಯಾದ ಗೊಬ್ಬರ ಎಲ್ಲ ಎಲ್ಲಿ ಸೇರುತ್ತೆ? ಕೆರೆಗೆ ಸೇರುತ್ತೆ. ಕೆರೆಯಿಂದ ನದಿಗೆ ಸೇರುತ್ತೆ. ಅದರಿಂದ ಏನು ಉಪಯೋಗ ಆಗುದಿಲ್ಲ. ಅದು ಕೂಡ ಒಂದು ಥರದ ಮಣ್ಣಿನ ನಟ್ ಗಾಳಿಯ ಪರಿಶುದ್ಧತೆಯನ್ನು ಕಾಪಾಡಲಿಕ್ಕೆ ಮರ ಎಷ್ಟು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಮಂಗಳ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.